ಯಾವ ತರ ಇದು ಮಾಡಿದ್ರಿ? ನಮಗೆ ಬಹಳ ಸಂತೋಷ ಆಯಿತು. ಕಾರಣ ಸಮಾಜದ ಜನ ಮೀಸಲಾತಿ ಹೋರಾಟಕ್ಕಾಗಿ ಬಹಳ ದುಡಿದಿದ್ರು. ಅವರೆಲ್ಲ ಅಪೇಕ್ಷೆ, ಅವರೆಲ್ಲ ಬಯಕೆ ಏನಿತ್ತು, ಗುರುಗಳು ಸಮಕ್ಷಮದಲ್ಲಿ ನಾವೆಲ್ಲರೂ ಕೂಡಿ ಸ್ವಾಮಿ ವಿವೇಕಾನಂದರ ಜಯಂತಿ ದಿವಸ ಅಂದರೆ ಜನವರಿ 12ನೇ ತಾರೀಕಿಗೆ ನಾವೆಲ್ಲರೂ ಪಂಚಮುಖ ರುದ್ರಾಕ್ಷನ ಹಾಕಿ ಪಂಚಪುಷ್ಪಾರ್ಪಣೆಯನ್ನು 12 JCB ಮೂಲಕ ಮಾಡಬೇಕು ಅಂತೇಳಿ ನಾವೆಲ್ಲ ಅಂದ್ಕೊಂಡಿದ್ದೀವಿ. ಹಾಗಾಗಿ ಈ ಜಿಲ್ಲೆಯ, ಈ ನಾಡಿನ ಎಲ್ಲ ಪಂಚಮಸಾಲಿ ಮೀಸಲಾತಿ ಹೋರಾಟಗಾರರು ಇವತ್ತು ಚೆನ್ನಮ್ಮನಿಗೆ ಪಂಚಮುಖ ರುದ್ರಾಕ್ಷಿಯನ್ನು ಪಂಚಪುಷ್ಪಾರ್ಪಣೆಯನ್ನು ಮಾಡೋದ್ರ ಮೂಲಕವಾಗಿ ನಮ್ಮ ನಿಷ್ಠೆಯನ್ನು ತೋರಿಸ್ತೀವಿ. ಆ ಮೂಲಕವಾಗಿ ನಾವು ಇಡೀ ನಾಡಿನ ಸಮಾಜಕ್ಕೆ ಒಂದು ಸಂದೇಶ ಕೊಟ್ಟಿವಿ. ನಾವು ಯಾವತ್ತೂ ಸಮಾಜದ ಪರವಾಗಿ ಇರ್ತೀವಿ ಅನ್ನೋದನ್ನು ನಮ್ಮ ಈ ಭಾಗದ ಅನೇಕ ಯುವಕರು, ನಂದುಗಡಿಗೆಯವರಂಥವ್ರು ಅನೇಕ ಯುವಕರು ಕೂಡಿ ಅರ್ಥಪೂರ್ಣ ಕೇವಲ 24 ಗಂಟೆಯಲ್ಲಿ ಈ ಕಾರ್ಯಕ್ರಮ ಮಾಡಿ ಆ ಸಮುದಾಯಕ್ಕೆ ಮತ್ತೊಮ್ಮೆ ಶಕ್ತಿ ಕೊಡುತ್ತಾಯಿ, ಮೀಸಲಾತಿಯನ್ನು ಪಡೆಯುವಂಥ ಶಕ್ತಿ ಕೊಡುತ್ತಾಯಿ ಅಂತೇಳಿ ಆ ಚೆನ್ನಮ್ಮನ ನಾವೆಲ್ಲ ಪ್ರಾರ್ಥನೆ ಮಾಡಿದ್ವಿ. ಕಾರಣ 9ನೇ ತಾರೀಕು ಸಮಾಜ ಬಾಂಧವರೆಲ್ಲರೂ ಕೂಡಿ ಚೆನ್ನಮ್ಮನ ಮೂರ್ತಿ ನಿರ್ಮಾಣ ಮಾಡಿದರು. ಆ ಮೂರ್ತಿ ಸರ್ಕಾರ ಜಾಗ ಕೊಟ್ಟಿತ್ತು. ಈ ಒಂದು KSRTCಗೆ ಚೆನ್ನಮ್ಮನ ಹೆಸರನ್ನು ಇಟ್ಟಿದ್ರು. ಹಾಗಾಗಿ ಕರ್ನಾಟಕ ಸರ್ಕಾರದ ಅದಕ್ಕೆ ಕಾರಣೀಕರ್ತರಾಗಿರ್ತಕ್ಕಂಥ MB ಪಾಟೀಲ್ ಅವರಿಗೆ ನಾವು ಅಭಿನಂದನೆ ಸಲ್ಲಿಸಲೇಬೇಕಾಗತ್ತೆ. ಅದರೊಂದಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸಬೇಕಾಗತ್ತೆ. ಮತ್ತು ಈ ಒಂದು ಚೆನ್ನಮ್ಮನ ಉತ್ಸವ ಮಾಡಲಿಕ್ಕೆ ಅನೇಕ ಮಹಾನ್ ವ್ಯಕ್ತಿಗಳು ಭಾಳ ವರ್ಷ ಪ್ರಯತ್ನ ಪಟ್ಟಿದ್ದಾರೆ. ಅವರೆಲ್ಲರನ್ನೂ ಶ್ರೀಪೀಠ ಈ ಮೂಲಕ ಅಭಿನಂದನೆ ಸಲ್ಲಿಸುತ್ತೆ. ಒಟ್ಟಾರೆ 9 ತಾರೀಕಿಗೆ ಸರ್ಕಾರ ವತಿಯಿಂದ ನಾಮಕರಣ ಅನಾವರಣ ಆಗಿದ್ದು ಮತ್ತು ಚೆನ್ನಮ್ಮ ಮೂರ್ತಿ ಉದ್ಘಾಟನೆ ಆಗಿದ್ದು ನಾವೆಲ್ಲ ನೋಡಿದ್ದೀವಿ. ಇವತ್ತು ಸಮಾಜ ವತಿಯಿಂದ ಚೆನ್ನಮ್ಮನಿಗೆ ಗೌರವವನ್ನು ಪುಷ್ಪಾರ್ಪಣೆ ಮೂಲಕ ಮಾಡಿ ನಮ್ಮ ನಿಷ್ಠೆ ಮತ್ತು ಭಕ್ತಿಯನ್ನು ಈ ಮೂಲಕ ತೋರಿಸ್ಕೊಡ್ತೀವಿ. 9ನೇ ತಾರೀಕು ಧೈರ್ಯ ಹೊಡೆದಿದ್ರಿ, ಯಾವುದೇ ಕಾರಣಕ್ಕೂ CM ಮೀಸಲಾತಿ ಕೊಡುವವರೆಗೂ ವ್ಯಕ್ತಿ ಹಂಚ್ಕೊಳ್ಳಲ್ಲ ಅಂತ. ನಮ್ಮದೊಂದು ಮೀಸಲಾತಿ ಹೋರಾಟ ಶುರುವಾದಾಗಿಂದ ಇಲ್ಲಿವರೆಗೂ ನಾವಾಗಿರ್ಬೋದು, ನಮ್ಮ ಹೋರಾಟ ಸಮಿತಿ ಎಲ್ಲ ಪದಾಧಿಕಾರಿಗಳು ಒಂದು ಸಂಕಲ್ಪನ ಮಾಡ್ತಾ ಬಂದಿದ್ದೀವಿ. ಏನೇ ಮೀಸಲಾತಿ ಚಳವಳಿ ನಡೆಯುವಂಥ ಸಂದರ್ಭದಲ್ಲಿ ಯಾವ ಸರ್ಕಾರಗಳು ನಮಗೆ ಸ್ಪಂದನೆ ಮಾಡಲ್ವೋ ಅಂಥವರ ಅವಧಿ ಇರೋವರೆಗೂ ಯಾವುದೇ ಕಾರಣಕ್ಕೂ ವೇದಿಕೆ ಹಂಚ್ಕೋಬಾರ್ದು ಅಂತೇಳಿ ಯಡಿಯೂರಪ್ಪನವರು ಸರ್ಕಾರ ಇದ್ದಾಗೂ ಆ ಒಂದು ಪ್ರಯತ್ನ ಮಾಡಿದ್ವಿ. ನಂತರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗೂ ಸಹ ಯಾಕಪ್ಪ ಎಲ್ಲೇ ಅವರಿಗೆ ನಮಗೆ ಸ್ಪಂದನೆ ಸಿಗಬೇಕಾದ ಸ್ಪಂದನೆ ಸಿಕ್ಕಿಲ್ಲ. ಹಾಗಾಗಿ ಅವತ್ತಿನ ಹೋರಾಟದಲ್ಲಿ ಸಾವಿರಾರು ಜನ ನೊಂದಿದ್ರು, ಬೆಂದಿದ್ರು, ಕೈಕಾಲು ಮುರ್ಕೊಂಡಿದ್ರು.